ಅವ್ರನ್ನೆಲ್ಲ ಈಗ ರಾಮ್ ಬಿಡ್ತಿಲ್ಲಿ ನಾನು ಮಾಡಿದ್ನ, ಈಗ ಇದಕ್ಕೆ ಅಡ್ಮಿಷನ್ ನಾನು ಮಾಡಿದ್ನ, ಈಗ ಹಿಂದೆ ಬಿಡದಿಗೆ ಇಂಡಸ್ಟ್ರಿಯಲ್ ಟೌನ್ ನಾನು ಮಾಡಿದ್ನ, ಅವರೇ ಮಾಡಿದ್ರು. ಈಗ ಈ ಬಿಡದಿಲಿ ದೊಡ್ಡ ಟೌನ್ಶಿಪ್ ಬಂದರೆ ನಿಮ್ಮೆಲ್ಲರಿಗೂ ಅನುಕೂಲ ಆಗ್ತಾ ಇಲ್ವಾ? ನಿಮ್ಮ ಎಲ್ಲ ರಾಮನಗರ ತಾಲೂಕಿಗೆ, ಮಾಗಡಿ ತಾಲೂಕಿಗೆ, ಕನಕಪುರ ತಾಲೂಕೆಲ್ಲ ಕೂಡ ನಮ್ಮ ಈಗ ಬರೀ ಏರ್ಪೋರ್ಟು ಇಲ್ಲಿ ಬಂದಕ್ಕೆ, ದೇವನಹಳ್ಳಿ ಬಂದಕ್ಕೆ, ಇಲ್ಲಿಂದ ಬೆಂಗಳೂರಿಗಂಟ ದೊಡ್ಡಬಳ್ಳಾಪುರ ಎಲ್ಲ ಅನುಕೂಲ ಆಗಲಿಲ್ವೇ? ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ, ದೇವನಹಳ್ಳಿ, ಹೊಸಕೋಟೆ ಎಲ್ಲ ಅನುಕೂಲ ಆಗಲಿಲ್ವೇ? ಹಂಗೆ ಒಂದು ಟೌನ್ಶಿಪ್ಪು ಅವರೇ ಡಿನೋಟಿಫೈ ಮಾಡ್ಬೋದಾಯ್ತು, ಅವ್ರ ಮಾಡಲಿಲ್ಲ. ಈಗ ಪಾಪ ಅವ್ರೇನೋ ಕೆಲವೆಲ್ಲ ಇರ್ತಾ ಇದ್ದಾರೆ. ಇಲ್ಲಿ ನಾನು ಕರೆದ್ರೆ ಇಲ್ಲಿಗೆ ಯಾರು ಬರಲಿಲ್ಲ. ನಾನು ಲೆಕ್ಕ ಬರ್ಬೇಕು. ನಾನು ಬರೋದು ಸರಿನಾ? ನಾನು ಬರೋದು ಸರಿ ಅಂತ ಹೇಳಿ ಇವೆಲ್ಲ ಸವಾಲೆಲ್ಲ ಸ್ವೀಕಾರ ಮಾಡಿದ್ದೀನಲ್ಲ. ನಾನು ಹಿಂದೆ ಸಭೆ ಕರೆಸಿ ಪ್ರತಿಭಾ ಟಿವಿ ಇಬ್ಬರು ಚರ್ಚೆ ಮಾಡುವಂತ ಹೇಳಿದಾಗ ಆಗಲಿಲ್ಲ. ಈಗ ಕರಿಬೇಕು. ಈಗ ನನಗೇನು ಅವಶ್ಯಕತೆ ಏನಿಲ್ಲ. ಈಗ ನಿಮಗೂ ಅದಕ್ಕೂ ಸಂಬಂಧ ಇಲ್ಲ. ನೀವು ಆ ಕ್ಷೇತ್ರ ಬಿಟ್ಟುತ್ತಾಗೋಯ್ತು. ನಿಮಗೂ ಅದಕ್ಕೆ ಆಯ್ತು ಮಾಡೋದು ಅವಕಾಶ ಇದ್ದಾಗ ಮಾಡ್ಬೇಕಾಯ್ತು. ಅವಕಾಶ ಇದ್ದರೆ ನಿಮ್ಗೆ ಮಾಡೋಕ್ಕಾಗಿಲ್ಲ. ನಾವೇನು ಒಳ್ಳೇದು ಮಾಡಬೇಕು. ಇಲ್ಲಿ ಹೇಳ್ತೀನಿ ಕೇಳಿ, ಯಾವ ಊರನ್ನು ಒಕ್ಕಲೆಬ್ಬಿಸುವಂತ ಪ್ರಶ್ನೆ ನಾನು ಮಾಡುವುದಿಲ್ಲ. ಈಗ ನಾನು ಮಾಡಿದಂಥ ತೀರ್ಮಾನದಲ್ಲಿ ಎಲ್ಲ ಊರುಗಳು ಅಲ್ಲಲ್ಲೇ ಇರ್ತದೆ. ಆ ಊರು ಅಭಿವೃದ್ಧಿ ಮಾಡ್ತೀವಿ. ಆ ಊರಿಗೆ ಒಂದು ಸಪ್ರೇಟ್ ರಿಂಗ್ ರೋಡ್ ಮಾಡ್ತೀನಿ. ಚಿಕ್ಕಳ್ಳಿ ಆಗಲಿ ಅದಕ್ಕೊಂದು ರಿಂಗ್ ರೋಡ್ ಮಾಡಿ ಅದಕ್ಕೆ ಅಭಿವೃದ್ಧಿ ಮಾಡ್ತೀವಿ. ಅದಕ್ಕೆ ಯಾರ್ಯಾರಿಗೆ ಏನೆಷ್ಟು ಹಣ ಕೊಡಬೇಕು ಈಗಾಗಲೇ 3 2 3 ನೋಟಿಫಿಕೇಶನ್ ಮಾಡ್ತಾ ಇದೀವಿ. ಅದಕ್ಕೆ ಏನು ಬೇಕು ಈಗಾಗಲೇ ಅವ್ರಿಗೆ ಏನು ಬೆಲೆ ಕೊಡಿಸ್ಬೇಕು, ಅವ್ರಿಗೆ ಯಾರು ಘೋಷಣೆ ಮಾಡಿದ್ರು ಅದಕ್ಕೆ ಡಬಲ್ ಬೆಲೆ ಮೌಲ್ಯ ಎಲ್ಲ ಕೂಡ ಮಾಡ್ತಾ ಇದ್ದೀವಿ. ನಿಮ್ಮ ನೆಂಟರುಗಳಿದ್ದಾರೆ, ಎಲ್ಲ ಇದನ್ನು ತಿಳಿಸಿ ರಾಜಕಾರಣ ಮಾಡಬೇಕು ಅಂತ ರಾಜಕಾರಣ ಮಾಡ್ತಾ ಇದ್ದಾರೆ. ಪಾಪ ಯಾವತ್ತು ಅದೇ ಮೊನ್ನೆ ಹಾಸನ್ ಅವರೆಲ್ಲ ಬಂದಿದ್ರು. ಪಾಪ ಅವ್ರ ಪರಿಸ್ಥಿತಿ ನಾನು ಕೇಳಿದೆ. ಈಗ ಯಾಕೆ ಹಾವೇರಿಯಲ್ಲಿ ಇಲ್ಲಿ ಟೌನ್ ಪಕ್ಕ ಯಾಕೆ ಅಡ್ಮಿಷನ್ ಮಾಡಿಸಿದ್ರು? ಖರೀದಿ ಮಾಡಿಬಿಟ್ಟು ಅಲ್ಲಿ ಯಾಕೆ ಅದನ್ನು ಮಾಡಿದ್ರು? ಬರೀ ಅವ್ರ ಕಾರ್ಯಕರ್ತರ ಮಧ್ಯೆ ಮಾತ್ರ 11 ಎಕರೆ ಬಿಟ್ಬಿಟ್ರು. 11 ಎಕರೆ 14 ಎಕರೆ. ಸೊ ಅದನ್ನೆಲ್ಲ ಈಗ ನಾನು ಚರ್ಚೆ ಮಾಡೋದು ಬೇಡ. ನಿಮ್ಗೆ ನಾನು ಹೇಳ್ತೀನಿ, ಇದು ನಿಮ್ಮ ಅಭಿವೃದ್ಧಿಗೋಸ್ಕರ ಈ ತೀರ್ಮಾನವನ್ನು ನಾನೇನು ಮಾಡೋದಿಲ್ಲ. ಮೊದಲಿಂದ ಅವರು ಮಾಡಿದ ಮುಂದುವರಿಸ್ತಾ ಇದ್ರು ಅಷ್ಟೇ. ಅವ್ರು ಬಿಜೆಪಿ ಕಾಲದಲ್ಲೂ ಇತ್ತು, ದಳದ ಕಾಲದಲ್ಲೂ ಇತ್ತು, ಕಾಂಗ್ರೆಸ್ ಕಾಲದಲ್ಲೂ ಇತ್ತು. ಅವ್ರು ಬಿಡುಗಡೆ ಮಾಡಬಹುದಾಯ್ತು, ಬಿಡುಗಡೆ ಮಾಡಿದ್ರು. ನಾನು ಯಾಕೆ ಅದನ್ನು ಬಿಡುಗಡೆ ಮಾಡಿ ಜೈಲಿಗೆ ಬರ್ತೀನಿ ಕೆಲಸ ನಾನು ಮಾಡಿ ಅದಕ್ಕೆ ಬೇಡ ಅಂತ ಹೇಳಿ ರೈತರಿಗೂ ಒಳ್ಳೇದಾಗಬೇಕಂತ ಆ ತೀರ್ಮಾನ ನಾನು ಮಾಡಿದ್ದೀನಿ. ಇಷ್ಟು ಮಾತ್ರ ಹೇಳ್ತೀನಿ. ತಾವೆಲ್ಲ ಬಂದಿರೋದಕ್ಕೆ ನಿಮ್ಮೆಲ್ಲರೂ ಕೂಡ 1 ಕೋಟಿ ನಮಸ್ಕಾರ. ವಿಶ್ವಾಸ ಇರಲಿ.